ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಅಂದರೆ ಸರ್ವೇಯರ್ ಸಂಘದ ವತಿಯಿಂದ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ನೋಡ್ರಿ, ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಬೆಳಗಾವಿ ಜಿಲ್ಲೆಯ ನೂರಾರು ಪ್ರತಿಭಟನಾಕಾರರು ಕೆಲ ಕಾಲ ವಾಹನ ಸಂಚಾರ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟಕ್ಕೆ ವಿವಿಧ ರೈತ ಸಂಘಟನೆಗಳು ಬೆಂಬಲ ಸೂಚಿಸಿದವು. ಬಳಿಕ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಮುಖಂಡರಾದ ಶಶಿಕಾಂತ್ ಗುರೂಜಿ ಮಾತನಾಡಿ, ಕಳೆದ ವರ್ಷ ಸಿಎಂ ಸಿದ್ದರಾಮಯ್ಯ ವಿಶೇಷ ನೇಮಕಾತಿ ಮೂಲಕ ಕಾಯಂಗೊಳಿಸುವ ಭರವಸೆ ನೀಡಿದರು. ಆದರೆ ಈಗ ಉಪಚುನಾವಣೆಗಳ ಚಿಂತೆಯಲ್ಲಿ ಭೂಮಾಪಕರನ್ನು ಮರೆತಿದ್ದಾರೆ. ತಕ್ಷಣವೇ ಕಾಯಂ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷ ಚುನ್ನಪ್ಪ ಪೂಜೇರಿ ಮಾತನಾಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಒಳಗಾಗಿ ಸರ್ಕಾರ ಸಿಹಿ ಸುದ್ದಿ ನೀಡಿದರೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಈ ಭೂಮಾಪಕರ ಅಂದರೆ ಸರ್ವೇಯರ್ ಬೇಡಿಕೆಗಳು ಏನೇನದಾವ ಅಂದರೆ, ಫೈಲ್ಗಳ ಆಧಾರದ ಮೇಲೆ ಗೌರವಧನ ನೀಡಬೇಕು, ಆಮೇಲೆ ಪದ್ಧತಿ ಕೈಬಿಟ್ಟು ಕನಿಷ್ಠ ವೇತನ ನಿಗದಿಪಡಿಸಬೇಕು, ಪರವಾನಗಿ ಭೂಮಾಪಕರನ್ನು ಕಾಯಂಗೊಳಿಸಿ ವೃತ್ತಿ ಗೌರವ ಕಲ್ಪಿಸಬೇಕು, ಆರೋಗ್ಯ ವಿಮೆ, ಭವಿಷ್ಯ ನಿಧಿ ಮತ್ತು ನಿವೃತ್ತಿ ವೇತನ ಸೌಲಭ್ಯವನ್ನು ಒದಗಿಸಬೇಕು, ಹಾಲಿ ಇರುವ ಭೂಮಾಪಕರನ್ನು ಕಾಯಂಗೊಳಿಸುವವರೆಗೆ ಹೊಸದಾಗಿ ಸರ್ಕಾರಿ ಅಥವಾ ಪರವಾನಗಿ ಭೂಮಾಪಕರ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳಿಸಬೇಕೆಂದ ಈ ಒಂದು ಸರ್ವೇಯರ್ಗಳು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಬೇಕು
ಗೌಡ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕಾಯಮಾತಿ ಅಥವಾ ಕಾಯಮಾತಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಅಜೆಂಡಾ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ 23 ವರ್ಷಗಳಿಂದ ನಾವು ಸತತವಾಗಿ ನಾವು ಭೂಮಾಪನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪರವಾನಗಿ ಭೂಮಾಪಕರಾಗಿ ನಮ್ಮನ್ನ ಪರವಾನಗಿ ಭೂಮಾಪಕರಾಗಿ ಮಾಡ್ಬೇಕಂದ್ರೆ ಮೊದಲೇ ಸರ್ಕಾರಿ ಭೂಮಾಪಕರಾಗಿ ನಮ್ಗೆ ಕೆಲಸ ಮಾಡ್ಬೇಕಂತ ಇತ್ತು. ಅವತ್ತು ಅವಕಾಶ ಇಲ್ದಿರೋದ್ರಿಂದ ನಮ್ಮ ಪರವಾನಗಿ ಭೂಮಾಪಕರಾಗಿ ನೇಮಕ ಮಾಡ್ಕೊಂಡ್ರು. ಆದ್ರೆ ಇಷ್ಟು ವರ್ಷದಿಂದ ನಾವು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನೇನು ಯೋಜನೆಗಳನ್ನ ತಂದಿದೆ ಅದನ್ನೆಲ್ಲ ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಅವ್ರು ಏನ್ ಕೆಲಸ ಕೊಟ್ಟಿದ್ದಾರೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ನಾವು ಯೋಜನೆಗಳನ್ನ ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಆದ್ರೆ ಪರವಾನಗಿ ಭೂಮಾಪಕರುಗಳಿಗೆ ಗೌರ್ಮೆಂಟ್ ಸರ್ವೇಯರ್ಸ್ಗಳು ಕೊಡೋ ತರ ನಮಗೆ ಸ್ಯಾಲರಿಗಳು ಕೊಡ್ತಾ ಇಲ್ಲ. ನಮಗೆ ತಾರತಮ್ಯ ಇದೆ. ಒಂದೇ ಮನೆಯಲ್ಲಿ 2 ಅಣ್ಣ ತಮ್ಮಂದಿರಿಗೆ ಒಬ್ಬರಿಗೆ ಊಟ ಇಲ್ಲದಂತ ವ್ಯವಸ್ಥೆ ನಮ್ಮಲ್ಲಿ ನಡೀತಾ ಇದೆ. ಆದ್ರೆ ನಾವು ಇವತ್ತು ಒಂದೇ ಬೇಡಿಕೆ ಸುಮಾರು ಸರಿ ಹೋರಾಟ ಮಾಡಿದೀವಿ. ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ ಕಾಯಮಾತಿ ಮಾಡ್ತೀವಿ ಅಂತ. ಆದ್ರೆ ಯಾವುದೇ ಕಾಯಮಾತಿ ಆಗಿಲ್ಲ. ಇದು ಕಟ್ಟ ಕಡೆ ಹೋರಾಟ ಅಂತ ಅನ್ಕೊಂಡು ನಾವು ಈ ಸರಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇದು ಬರೇ ಒಂದು ವಿಭಾಗದ ಮಾತ್ರ ಅಳೆಯಲು ನಮ್ದು ಪರವಾನಗಿ ಭೂಮಾಪಕರದು ತುಂಬಾ ನೋವಿಂದ ಜೀತದಾಳ ಪದ್ಧತಿಯಿಂದ ಮುಕ್ತಿ ಆಗ್ಬೇಕು ಅಂತ ನಾವು ಹಠ ತೊಗೊಂಡಿದ್ದೀವಿ. ಹೀಗಾಗಿ ಇವತ್ತು ಹೋರಾಟ ನಮ್ದೊಂದೇ, ಕಾಯಮಾತಿ ಆಗ್ಬೇಕು, ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗ್ಬೇಕು. ಇಷ್ಟು ನಮ್ಮ ಹೋರಾಟದ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ಮುಟ್ಟಿಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸೋ ತರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತೀವಿ.